ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಲೆಸನ್ ನಂಬರ್ 3, ಎ ಟ್ರೂ ಫ್ರೆಂಡ್. ಟ್ರೂ ಫ್ರೆಂಡ್ ಅಂದರೆ ನಿಜವಾದ ಸ್ನೇಹಿತರು ಅಂತ ಯಾರು ಅಂತ ಈ ಪಾಠದ ಮುಖಾಂತರ ನಾವು ತಿಳ್ಕೊಳ್ಳೋಣ. ಇದನ್ನು ಬರ್ತಿರೋರು ದೀಪಾವಳಿ ಸೇನ್. ಈಗ ಪಾಠಕ್ಕೆ ಬರೋಣ. ದ ಸ್ಕೂಲ್ ಬಸ್ ವಾಸ್ ಕಮಿಂಗ್ ಅಂದರೆ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ. ಆ ಟೈಮಿಗೆ ಸ್ಕೂಲ್ ಬಸ್ಸು ಬರ್ತಾ ಇರುತ್ತೆ. ಸಹೇಲಿ ಕುಡ್ ಸಿ ಇಟ್ ಅರೌಂಡ್ ದ ಕಾರ್ನರ್. ಅವಳು ಸಹೇಲಿ ಅನ್ನೋಳು ಅಲ್ಲೇ ಸುತ್ತ ಮೂಲೆ ಒಳಗೆ ಆ ಕಡೆ ಈ ಕಡೆ ನೋಡ್ತಾಳೆ, ಯಾರು ಕಾಣ್ತಾರೆ ಅಂಥೇಳಿ. ಶಿ ರ್ಯಾನ್ ಟು ದ ಬಸ್ ಸ್ಟಾಪ್. ಮತ್ತು ಅವಳು ಬಸ್ ಸ್ಟಾಪಿಗೆ ಓಡೋಗ್ತಾಳೆ. ಹರ್ ಬೆಸ್ಟ್ ಫ್ರೆಂಡ್ ನಫೀಸಾ ವಾಸ್ ಆಲ್ರೆಡಿ ದೇರ್. ಅವಳು ಬಸ್ ಸ್ಟಾಪಲ್ಲಿ ಹೋಗೋ ಅಷ್ಟೊತ್ತಿಗೆ ಅವಳು ಫ್ರೆಂಡ್ ನಫೀಸಾ ಅನ್ನೋಳು ಆಲ್ರೆಡಿ ಅಂದರೆ ಆಗಲೇ ದೇರ್ ಅಲ್ಲಾಗಲೇ ಬಂದಿರ್ತಾಳೆ. ಶಿ ಹ್ಯಾಡ್ ಎ ಗ್ಲಮ್ ಫೇಸ್ ಅಂದರೆ ಮುಖ, ಗ್ಲಮ್ ಅಂದರೆ ನಿರಾಸೆಯಿಂದ ಅವಳ ಮುಖ ಬಾಡೋಗ್ಬಿಟ್ಟಿರುತ್ತೆ. ವಾಟ್ಸ್ ರಾಂಗ್ ನಫೀಸಾ, ಸಹೇಲಿ ಆಸ್ಕ್ಡ್. ಅದಕ್ಕೆ ಅವಳ ಮುಖ ಅಷ್ಟು ನಿರಾಸೆಯಿಂದ ಬಾಡೋಗಿರೋದು ನೋಡಿಬಿಟ್ಟು ಏನಾಯಿತು, ಏನು ತೊಂದರೆ ಆಯಿತು ಅಂತ ಕೇಳ್ತಾಳೆ. ಯಾರು? ಸಹೇಲಿ ನಫೀಸನ್ನ ಕೇಳ್ತಾಳೆ. ಐ ಹ್ಯಾವಂಟ್ ಲರ್ನ್ಡ್ ಮೈ ಪೊಯಮ್ ಬೈ ಹಾರ್ಟ್ ಆ್ಯಂಡ್ ಅವರ್ ಇಂಗ್ಲೀಷ್ ಟೀಚರ್ ವಿಲ್ ಸ್ಕೋಲ್ಡ್ ಮೀ ಫಾರ್ ಶ್ಯೂರ್, ಸೆಡ್ ನಫೀಸಾ. ಲರ್ನ್ಟ್ ಅಂದರೆ ಕಲ್ತಿರೋದು ಅಂದರೆ ಐ ಹ್ಯಾವಂಟ್ ಲರ್ನ್ ಮೈ ಪೊಯಮ್. ನಾನು ಪೊಯಮ್ ಅಂದರೆ ಪದ್ಯನ ಕಲ್ತಿಲ್ಲ, ಬೈ ಹಾರ್ಟ್ ಮಾಡೋಕ್ಕೆ ಹೇಳಿದರು ಇಂಗ್ಲೀಷ್ ಟೀಚರು, ನಾ ಕಲ್ತಿಲ್ಲ ಅಂತ ಹೇಳ್ತಾಳೆ. ಇಂಗ್ಲೀಷ್ ಟೀಚರ್ ವಿಲ್ ಸ್ಕೋಲ್ಡ್ ಮೀ ಫಾರ್ ಶ್ಯೂರ್, ಸೆಡ್ ನಫೀಸಾ. ಸ್ಕೋಲ್ಡ್ ಅಂದರೆ ಬೈಯೋದು, ಶ್ಯೂರ್ ಅಂದರೆ ಖಂಡಿತವಾಗಿ ನನಗೆ ಇಂಗ್ಲೀಷ್ ಟೀಚರ್ ಬೈತಾರೆ, ಯಾಕಂದರೆ ನಾನು ಪೊಯಮ್ ಕಲ್ತಿಲ್ಲ ಅಂತ ನಫೀಸಾ ಉತ್ತರ ಕೊಡ್ತಾಳೆ. ಸಹೇಲಿ ಆ್ಯಂಡ್ ನಫೀಸಾ ಕ್ಲೈಮ್ಡ್ ಇನ್ ಟು ದ ಬಸ್. ಆವಾಗ ಬಸ್ ಬರುತ್ತೆ. ಅವರಿಬ್ಬರು ಕ್ಲೈಮ್ಡ್ ಅಂದರೆ ಹತ್ತಾರೆ. ಅವರಿಬ್ಬರು ಬಸ್ ಹತ್ತಾರೆ. ಇಟ್ ವಾಸ್ ಫುಲ್ ಆಫ್ ಚಿಲ್ಡ್ರನ್ ಲಾಫಿಂಗ್ ಆ್ಯಂಡ್ ಟಾಕಿಂಗ್. ಎಲ್ಲ ಮಕ್ಕಳು ಸೇರಿದರೆ ನಗ್ತಾರೆ, ಮಾತಾಡ್ತಾರೆ, ಗಲಾಟೆ ಮಾಡ್ತಾ ಇರ್ತಾರಲ್ಲ, ಅದೇ ಥರ ಬಸ್ ತುಂಬ ಗಲಾಟೆ ಇದ್ದೇ ಇರುತ್ತೆ. ಸಹೇಲಿ ಸ್ಯಾಟ್ ಬಿಸೈಡ್ ನಫೀಸಾ ಹೂ ವಾಸ್ ಆಲ್ಮೋಸ್ಟ್ ಇನ್ ಟಿಯರ್ಸ್. ಸಹೇಲಿ ನಫೀಸಾ ಪಕ್ಕ ಹೋಗಿ ಕೂತ್ಕೋತಾಳೆ. ಅಂದರೆ ಅವಳ ಕಣ್ಣಲ್ಲಿ ಆಗಲೇ ನೀರು ತುಂಬ್ಕೋತಾ ಇರುತ್ತೆ. ಯಾಕಂದರೆ ಅವಳು ಪೊಯಮ್ ಹೇಳಿದರು, ಕಲ್ತ್ಕೊಂಡು ಬಂದಿರಲ್ಲ, ಶಾಲೆ ಪ್ರಾರಂಭ ಆಗ್ಬಿಟ್ಟಿದೆ ಹೇಗೆ ಅಂತೇಳಿ. ಡೋಂಟ್ ವೇಸ್ಟ್ ಟೈಮ್ ಕ್ರೈಯಿಂಗ್, ಸೆಟ್ ಸಹೇಲಿ, ವೈ ಡೋಂಟ್ ಯು ಲರ್ನ್ ದ ಪೊಯಮ್ ನಾವು. ಅದಕ್ಕೆ ಅವ್ರ ಫ್ರೆಂಡ್ ಸಹೇಲಿ ಏನು ಹೇಳ್ತಾಳೆ, ಕ್ರೈಯಿಂಗ್ ಅಂದರೆ ಅಳಬೇಡ, ನೀನು ಟೈಮ್ ವೇಸ್ಟ್ ಮಾಡಬೇಡ, ಯಾಕೆ ಅಳ್ತೀಯ, ನೀನು ಈಗ ಪೊಯಮ್ ಕಲಿ ಅಂತ ಹೇಳ್ತಾಳೆ. ನಫೀಸಾ ಓಪನ್ಡ್ ಹರ್ ಇಂಗ್ಲೀಷ್ ಬುಕ್ ಆ್ಯಂಡ್ ಬಿಗ್ಯಾನ್ ಟು ರೀಡ್ ದ ಪೊಯಮ್. ಅವ್ರ ಫ್ರೆಂಡ್ ಹೇಳಿದ್ದೆ ತಡ, ಹೌದಲ್ಲ ನನಗೆ ಕಲಿಬೋದು ಬಸ್ಸಲ್ಲೇ ಕೂತ್ಕೊಂಡೆ ಅಂಥೇಳಿ ಅವಳು ಇಂಗ್ಲೀಷ್ ಬುಕ್ಕನ್ನು ಓಪನ್ ಮಾಡ್ತಾಳೆ ನಫೀಸಾ. ದ ಚಿಲ್ಡ್ರನ್ ಇನ್ ದ ಬಸ್ ವರ್ ಮೇಕಿಂಗ್ ಎ ಲಾಟ್ ಆಫ್ ನಾಯ್ಸ್ ಅಂದರೆ ಗಲಾಟೆಯಿಂದ ಗಜಿಬಿಜಿ ಶಬ್ದ ಕೇಳ್ತಾ ಇರುತ್ತೆ. ಮಕ್ಕಳೆಲ್ಲ ತುಂಬ ಗಲಾಟೆ ಮಾಡ್ತಾ ಇರ್ತಾರೆ ಬಸ್ಸಲ್ಲಿ. ಸ್ಪೀಕ್ ಸಾಫ್ಟ್ಲಿ, ಸಹೇಲಿ ಕ್ರೈಡ್, ನಫೀಸಾ ಹ್ಯಾಸ್ ಟು ಲರ್ನ್ ಎ ಪೊಯಮ್. ಅದಕ್ಕೆ ಸಹೇಲಿ ಹೇಳ್ತಾಳೆ, ನಿಧಾನಕ್ಕೆ ಮಾತಾಡಿ, ಇಲ್ಲಿ ನಫೀಸಾ ಪದ್ಯ ಕಲ್ತ್ಕೋಬೇಕಾಗಿದೆ ಅಂತ ಹೇಳ್ತಾಳೆ. ಸಮ್ ಚಿಲ್ಡ್ರನ್ ಲೋಯರ್ಡ್ ದೇರ್ ವಾಯ್ಸಸ್, ಅದರ್ಸ್ ಡಿಡಂಟ್. ಅದರಲ್ಲೇ ಕೆಲವರು ಲೋಯರ್ಡ್ ಅಂದರೆ ಅವರು ತಗ್ಗಿಸ್ತಾರೆ, ಧ್ವನಿನ ತಗ್ಗಿಸಿ ಮಾತಾಡ್ತಾರೆ, ಕೆಲವರು ಅದೇ ಥರ ಮುಂದುವರಿಸ್ತಾ ಇರ್ತಾರೆ. ನಫೀಸಾ ರೀಡ್ ದ ಪೊಯಮ್ ಅಗೈನ್ ಆ್ಯಂಡ್ ಅಗೈನ್. ಆವಾಗ ಅವಳು ನಫೀಸಾ ಪೊಯಮ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಕಲಿಯೋಕ್ಕೆ. ಅದು ಓದಿದ್ದೆ ಮತ್ತೆ ಓದಿ ಮನನ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇರ್ತಾಳೆ. ಬಿಫೋರ್ ಶಿ ಕುಡ್ ಲರ್ನ್ ದ ಹೋಲ್ ಪೊಯಮ್ ದ ಬಸ್ ಹ್ಯಾಡ್ ರೀಚ್ಡ್ ದ ಸ್ಕೂಲ್. ಹೋಲ್ ಅಂದರೆ ಪೂರ್ತಿ, ಪೊಯಮ್ ಅಂದರೆ ಪದ್ಯ. ಪೂರ್ಣ ಪದ್ಯ ಕಲಿಯೋಕ್ಕಿಂತ ಮುಂಚೆನೇ ರೀಚ್ಡ್ ದ ಸ್ಕೂಲ್, ಬಸ್ಸು ಶಾಲೆಗೆ ತಲುಪೇ ಬಿಡುತ್ತೆ. ಡೋಂಟ್ ವರಿ ಸೆಟ್ ಸಹೇಲಿ. ಅದಕ್ಕೆ ಸಹೇಲಿ ಹೇಳ್ತಾಳೆ, ಏನು ನೀನು ಬೇಜಾರು ಮಾಡ್ಕೋಬೇಡ, ದ ಇಂಗ್ಲೀಷ್ ಕ್ಲಾಸ್ ಈಸ್ ಆಫ್ಟರ್ ದ ಲಂಚ್ ಬ್ರೇಕ್. ನಮಗೆ ಇಂಗ್ಲೀಷ್ ಕ್ಲಾಸ್ ಇರೋದು ಲಂಚ್ ಬ್ರೇಕ್ ಅಂದರೆ ಊಟದ ಸಮಯ ಆದಮೇಲೆ ಇರುತ್ತೆ, ಊಟದ ಸಮಯದಲ್ಲಿ ನೀನು ಓದ್ಕೋಬೋದು ಅಂತ ಹೇಳ್ತಾಳೆ. ಯು ಕ್ಯಾನ್ ಸ್ಟಿಲ್ ಲರ್ನ್ ದ ಪೊಯಮ್. ಅವಾಗೂ ಸಹ ನಿನಗೆ ಕಲಿಯೋಕ್ಕೆ ಅವಕಾಶ ಇದೆ. ವೈ ಡಿಡಂಟ್ ಯು ಡೂ ಇಟ್ ಓವರ್ ದ ವೀಕೆಂಡ್. ನೀನು ಆ ಕಲಿಯೋ ಕೆಲಸನ ವೀಕೆಂಡ್ ಅಂದರೆ ರಜದಲ್ಲಿ ಮಾಡಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ನಫೀಸಾ ಏನು ಹೇಳ್ತಾಳೆ ನೋಡಿ, ಅಮ್ಮಿ ವಾಸ್ ಅನ್ವೆಲ್ ಆ್ಯಂಡ್ ವಿ ಹ್ಯಾಡ್ ಗೆಸ್ಟ್ಸ್. ಅಮ್ಮಿ ಅಂದರೆ ಅಮ್ಮ, ನಮ್ಮ ಅನ್ವೆಲ್ ಅಂದರೆ ಹುಷಾರಿಲ್ಲ, ನಮ್ಮ ಮಮ್ಮಿಗೆ ಹುಷಾರಿರಲಿಲ್ಲ. ಅಷ್ಟಲ್ಲದೆ ವಿ ಹ್ಯಾಡ್ ಗೆಸ್ಟ್ಸ್, ಅವ್ರ ಮನೆಗೆ ಅವರು ಗೆಸ್ಟ್ಸ್ ಬಂದಿದ್ದರು, ಅತಿಥಿಗಳು ಬಂದಿದ್ದರು. ಐ ಹ್ಯಾಡ್ ಟು ಹೆಲ್ಪ್ ಔಟ್ ಅಟ್ ಹೋಮ್. ಅದಕ್ಕೆ ನನಗೆ ಅಮ್ಮನಿಗೆ ಹೆಲ್ಪ್ ಮಾಡಬೇಕಾಯಿತು. ದೇರ್ ವಾಸ್ ನೋ ಟೈಮ್ ಫಾರ್ ದ ಪೊಯಮ್. ಅದಕ್ಕೆ ನನಗೆ ಓದ್ಕೊಳ್ಳೋಕ್ಕಾಗಲೇ ಇಲ್ಲ ಅಂತ ಉತ್ತರ ಕೊಡ್ತಾಳೆ. ದ ಕ್ಲಾಸಸ್ ಬಿಗ್ಯಾನ್, ಮ್ಯಾಥ್ಸ್, ಹಿಂದಿ, ಮ್ಯೂಸಿಕ್, ದೆನ್ ದ ಬೆಲ್ ರ್ಯಾಂಗ್ ಫಾರ್ ದ ಲಂಚ್ ಬ್ರೇಕ್. ಅವಾಗ ಪ್ರಾರಂಭ ಆಗುತ್ತೆ ಶಾಲೆ. ಮ್ಯಾಥ್ಸ್ ಪೀರಿಯಡ್ ಮುಗಿಯುತ್ತೆ, ಹಿಂದಿ ಪೀರಿಯಡ್ ಮುಗಿಯುತ್ತೆ, ಮ್ಯೂಸಿಕ್ ಪೀರಿಯಡ್ ಮುಗಿಯುತ್ತೆ, ಆಮೇಲೆ ಅವರಿಗೆ ಊಟಕ್ಕೆ ಬಿಡ್ತಾರೆ. ಆಲ್ ದ ಚಿಲ್ಡ್ರನ್ ಫಿನಿಶ್ಡ್ ದೇರ್ ಲಂಚ್ ಆ್ಯಂಡ್ ರ್ಯಾನ್ ಔಟ್ ಟು ಪ್ಲೇ. ಎಲ್ಲರೂ ಬಿಟ್ಟಿದ್ದೆ ತಡ ಊಟಕ್ಕೆ ಹೋಗಿ ಊಟ ಮಾಡಿ ಆಮೇಲೆ ಏನು ಮಾಡ್ತಾರೆ, ರ್ಯಾನ್ ಔಟ್ ಟು ಪ್ಲೇ. ಊಟ ಮುಗಿಸಿದ್ದೇ ತಡ ಅವರು ಕೈ ತೊಳ್ಕೊಂಡ್ಬಿಟ್ಟು ಅವರು
ಆಟ ಆಡೋಕ್ಕೆ ಓಡೋಗ್ತಾರೆ. ದ ಸ್ಕೂಲ್ ಗ್ರೌಂಡ್ಸ್ ರ್ಯಾಂಗ್ ವಿತ್ ದೇರ್ ಹ್ಯಾಪಿ ಕ್ರೈಸ್. ಎಲ್ಲರೂ ಖುಷಿಯಿಂದ ಆಟ ಆಡ್ತಾ ಇರೋದು, ಇಡೀ ಶಾಲೆಯ ಆವರಣ ಎಲ್ಲ ಅವರ ಆಟ ಆಡೋದ್ರ ಗದ್ದಲದಲ್ಲಿ ಅವರು ಖುಷಿಯಲ್ಲಿ ಮುಳುಗೋಗಿರುತ್ತೆ. ನಫೀಸಾ ಸ್ಯಾಟ್ ಇನ್ ದ ಕ್ಲಾಸ್ ರೂಮ್ ರೀಡಿಂಗ್ ದ ಪೊಯಮ್ ಅಗೇನ್ ಆ್ಯಂಡ್ ಅಗೇನ್. ನಫೀಸಾ ಒಬ್ಬಳ ಏನು ಮಾಡ್ತಾಳೆ, ಕ್ಲಾಸ್ ರೂಮ್ ಒಳಗೆ ಹೋಗಿ ಪದ್ಯನ ಓದ್ಕೊತ ಮತ್ತೆ ಓದ್ಕೋತಾ ಇರ್ತಾಳೆ. ಶಿ ಹ್ಯಾಡ್ ಮೆಮೊರೈಸ್ಡ್ ಮೋಸ್ಟ್ ಆಫ್ ಇಟ್ ಬಟ್ ಸ್ಟಿಲ್ ಫಾರ್ ಗಾಟ್ ಸಮ್ ಲೈನ್. ಶಿ ಹ್ಯಾಡ್ ಮೆಮೊರೈಸ್ಡ್ ಅಂದರೆ ಲರ್ನ್ ಬೈ ಹಾರ್ಟ್, ಅಂದರೆ ಕ್ಲೀನಾಗಿ ಅವಳು ಎಲ್ಲ ಒಂದಾದ್ಮೇಲೆ ಒಂದು ಏನು ಹೇಳ್ಬೇಕು ಆ ಥರ ಕಲ್ತ್ಕೋತಾ ಇರ್ತಾಳೆ. ಆದರೆ ಮೋಸ್ಟ್ ಆಫ್ ಇಟ್ ಮೆಮೊರೈಸ್ಡ್, ಎಷ್ಟೊಂದು ಕಲ್ತಿರ್ತಾಳೆ. ಬಟ್ ಸ್ಟಿಲ್ ಫಾರ್ಗೆಟ್ ಸಮ್ ಲೈನ್ಸ್, ಆದ್ರೂ ಕೆಲವೊಂದು ಲೈನು ಮರ್ತೋಗ್ತಾ ಇರುತ್ತೆ. ಸಹೇಲಿ ಸ್ಯಾಟ್ ಬಿಸೈಡ್ ಹರ್. ಅಷ್ಟೊತ್ತಿಗೆ ಸಹೇಲಿ ಬಂದು ಅವಳ ಪಕ್ಕ ಕೂತ್ಕೋತಾಳೆ. ಆರಂಟ್ ಯು ಕಮ್ಮಿಂಗ್ ಸಹೇಲಿ, ರಾಕೇಶ್ ಆಸ್ಕ್ಡ್ ಆಸ್ ಹಿ ವೆಂಟ್ ಔಟ್. ರಾಕೇಶ್ ಹೊರಗೆ ಹೋಗ್ತಾ ಸಹೇಲಿನ ಕೇಳ್ತಾಳೆ, ನೀನು ಬರಲ್ವಾ ಅಂತ. ಐ ವಿಲ್ ಹೆಲ್ಪ್ ನಫೀಸಾ ಲರ್ನ್ ಹರ್ ಪೊಯಮ್ ಸೆಟ್ ಸಹೇಲಿ. ಅದಕ್ಕೆ ಸಹೇಲಿ ಹೇಳ್ತಾಳೆ, ಇಲ್ಲ ನಾನು ನಫೀಸಾ ಪೊಯಮ್ ಕಲ್ತ್ಕೋತಾ ಇದ್ದಾಳೆ, ಅವಳಿಗೆ ನಾನು ಸಹಾಯ ಮಾಡ್ತೀನಿ ಬೇಗ ಕಲ್ತ್ಕೊಳ್ಳೋಕ್ಕೆ ಅಂತ ಹೇಳ್ತಾಳೆ. ಶಿ ಬಿಗ್ಯಾನ್ ಟು ರೆಸೈಟ್ ವಿತ್ ನಫೀಸಾ. ನಫೀಸಾ ಜೊತೆ ಅವಳು ರೆಸೈಟ್ ಅಂದರೆ ಅವಳು ಆ ಪದ್ಯನ ಜೊತೆಗೆ ಹೇಳ್ತಾ ಹೋಗ್ತಾಳೆ. ವೆನೆವರ್ ನಫೀಸಾ ಫಾರ್ಗಟ್ ಎ ವರ್ಡ್ ಶಿ ಪ್ರಾಂಪ್ಟೆಡ್ ಹರ್. ಅದಕ್ಕೆ ಎಲ್ಲಿ ಅವಳು ಮರೀತಾಳೋ ಅವಾಗ ಅವಳು ಅದನ್ನು ರಿಪೀಟ್ ಮಾಡಿ ಅವಳಿಗೆ ಅದು ನೆನಪಿಸ್ ಮಾಡಿಕೊಡ್ತಾ ಇರ್ತಾಳೆ. ಪ್ರಾಂಪ್ಟ್ ಅಂದರೆ ಸಮ್ ಒನ್ ವೆನ್ ದೇ ಸ್ಟಾಪ್ ಸ್ಪೀಕಿಂಗ್ ಯು ಎನ್ಕರೇಜ್ ಆರ್ ಹೆಲ್ಪ್ ದೆಮ್ ಟು ಕಂಟಿನ್ಯೂ, ಅಂದರೆ ಅವರಿಗೆ ನೆನಪು ಮಾಡಿಕೊಡೋದು. ಆಫ್ಟರ್ ಎ ವೈಲ್ ನಫೀಸಾ ಸ್ಮೈಲ್ಡ್. ಸ್ವಲ್ಪ ಹೊತ್ತಾದಮೇಲೆ ನಫೀಸಾಗ ಅನಿಸುತ್ತೆ ಏನಂತ, ನನಗೆ ತುಂಬ ಬರುತ್ತೀಗ ಅಂತ, ಪರ್ಫೆಕ್ಟ್ ಆಗಿದ್ದೀನಿ ಅಂತ. ಅದಕ್ಕೆ ಅವಳ ಮುಖದಲ್ಲಿ ಸಂತೋಷ ಕಾಣುತ್ತೆ. ಮತ್ತು ಥ್ಯಾಂಕ್ಸ್ ಸಹೇಲಿ ಬಟ್ ವೈ ಯು ಮಿಸ್ ಲಂಚ್ ಬ್ರೇಕ್ ಫಾರ್ ಮೀ. ಅದಕ್ಕೆ ಸಹೇಲಿಗೆ ಥ್ಯಾಂಕ್ಸ್ ಹೇಳ್ತಾಳೆ, ನೀನು ಬಂದು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ನಾನು ಪದ್ಯ ಪೂರ್ಣ ಕಲ್ತ್ಕೊಳಕ್ಕಾಯ್ತು, ಆದರೆ ನನ್ನಿಂದ ನೀನು ಲಂಚ್ ಬ್ರೇಕ್ ಊಟ ಆದಮೇಲೆ ನೀನು ಆಟ ಆಡೋದನ್ನು ಮಿಸ್ ಮಾಡ್ಕೊಂಡಿಯಲ್ಲ ಅಂತ. ಯು ಕ್ಯಾನ್ ಗೋ ಔಟ್ ಆ್ಯಂಡ್ ಜಾಯಿನ್ ದ ಅದರ್ಸ್. ನೀನು ಹೋಗಿ ಬೇರೆಯವರಿಗೆ ಜಾಯ್ನ್ ಆಗ್ಬೋದಿತ್ತಲ್ಲ ಅಂತ ಹೇಳ್ತಾಳೆ. ಸಹೇಲಿ ಲುಕ್ಡ್ ಔಟ್ ಆಫ್ ದಿ ಕ್ಲಾಸ್ ರೂಮ್ ವಿಂಡೋ. ಸಹೇಲಿ ಕ್ಲಾಸ್ ರೂಮ್ ವಿಂಡೋ ಅಂದರೆ ಕಿಟಕಿ ಮುಖಾಂತರ ಹೊರಗಡೆ ನೋಡ್ತಾಳೆ. ಎವ್ರಿ ಒನ್ ವಾಸ್ ಹ್ಯಾವಿಂಗ್ ಫನ್. ಎಲ್ಲರೂ ಖುಷಿಯಿಂದ ಆಟ ಆಡ್ತಾ ಇರ್ತಾರೆ. ಶಿ ಮೂವ್ಡ್ ಕ್ಲೋಸರ್ ಟು ನಫೀಸಾ ಆ್ಯಂಡ್ ಸೆಡ್. ಅದಕ್ಕೆ ಅವಳು ಏನು ಮಾಡ್ತಾಳೆ, ನಫೀಸಾ ಹತ್ರ ಹೋಗಿ ಹೇಳ್ತಾಳೆ, ಐ ಕ್ಯಾನ್ ಆಲ್ವೇಸ್ ಡೂ ದ ಟುಮಾರೋ, ಲೆಟ್ ಮಿ ಸ್ಟೇ ವಿತ್ ಯು ಟುಡೇ. ನಾನು ಅದನ್ನು ನಾಳೆನೂ ಮಾಡ್ಬೋದು, ಯಾವಾಗ ಬೇಕೋ ಆಟ ಆಡ್ಬೋದು, ಆದರೆ ನಾನು ನಿನ್ನ ಜೊತೆ ಇವತ್ತಿದ್ದೀನಿ. ಯು ಡಿಡ್ ದ ಸೇಮ್ ಲಾಸ್ಟ್ ವೀಕ್ ವೆನ್ ಐ ಹರ್ಟ್ ಮೈ ಲೆಗ್ ಆ್ಯಂಡ್ ಕುಡಂಟ್ ಪ್ಲೇ. ಅದಕ್ಕೇನು ಹೇಳ್ತಾಳೆ, ನೀನು ಲಾಸ್ಟ್ ವೀಕ್ ಅಂದರೆ ಅದರ ಹಿಂದಿನ ವಾರ ನೀನು ನನಗೆ ಸಹಾಯ ಮಾಡಿದ್ದೆಲ್ಲ, ನಾನು ಕಾಲು ನೋವು ಮಾಡಿಕೊಂಡು ಕೂತ್ಕೊಂಡಾಗ ನೀನು ಹೆಲ್ಪ್ ಮಾಡಿದ್ದೆಲ್ಲ ಅಂತ ಹೇಳ್ತಾಳೆ. ಸೂನ್ ಲಂಚ್ ಬ್ರೇಕ್ ವಾಸ್ ಓವರ್. ಅಷ್ಟೆಲ್ಲ ಆಗಿ ಅವಳು ಕಲ್ತ್ಕೊಂಡಾಯಿತು. ಅವಾಗ ಲಂಚ್ ಬ್ರೇಕ್ ಮುಗಿದೇ ಹೋಯಿತು. ದ ಇಂಗ್ಲೀಷ್ ಟೀಚರ್ ಎಂಟರ್ಡ್. ಅವಾಗ ಶಾಲೆಗೆ ಅಂದರೆ ಕ್ಲಾಸ್ ರೂಮಿಗೆ ಇಂಗ್ಲೀಷ್ ಟೀಚರ್ ಬರ್ತಾರೆ. ಶಿ ಆಸ್ಕ್ಡ್ ದ ಕ್ಲಾಸ್ ಇಫ್ ದೇ ಹ್ಯಾಡ್ ಲರ್ನ್ ದ ಪೊಯಮ್ ಬೈ ಹಾರ್ಟ್. ಬಂದ ತಕ್ಷಣ ಏನು ಕೇಳ್ತಾರೆ, ಅವ್ರೇನು ಹೇಳಿದರು ಹೋಮ್ವರ್ಕು, ಕಲ್ತ್ಕೊಂಡು ಬನ್ನಿರಿ ಪೊಯಮನ್ನು ಅಂತ, ಕಲ್ತ್ಕೊಂಬಂದಿದ್ದೀರಾ ಅಂತ ಕೇಳ್ತಾರೆ. ದ ಚಿಲ್ಡ್ರನ್ ನಾಡೆಡ್. ಎಲ್ಲರೂ ಹ್ಞೂ ಹ್ಞೂ ಅಂತ ತಲೆ ಆಡಿಸ್ತಾರೆ. ದ ಟೀಚರ್ ಆಸ್ಕ್ಡ್ ಸಹೇಲಿ ಟು ರಿಸೈಟ್ ದ ಪೊಯಮ್. ಅವರು ಸಹೇಲಿನ ಕೇಳ್ತಾರೆ, ಹಾಂ ಹೇಳಿ ಈಗ ನೀನು ಕಲ್ತ್ಕೊಂಬಂದಿರೋದು ಅಂತ. ಸಹೇಲಿ ಸ್ಟಂಬಲ್ಡ್ ಓನ್ಲಿ ಒನ್ಸ್. ಅಂದರೆ ಒಂದೇ ಒಂದ್ಸಲ ಅವಳಿಗೆ ತಡವರ್ಸ್ದಂಗೆ ಆಗುತ್ತೆ ಹೇಳೋದು. ದೆನ್ ಕೇಮ್ ನಫೀಸಾಸ್ ಟರ್ನ್. ಅವಾಗ ಮತ್ತೆ ನಫೀಸಾ ಟರ್ನ್ ಬರುತ್ತೆ. ಶಿ ರಿಸೈಟೆಡ್ ವಿತ್ ಎಕ್ಸ್ಪ್ರೆಷನ್ ಎವ್ರಿ ವರ್ಡ್ ಇನ್ ಪ್ಲೇಸ್. ನಫೀಸಾ ಅವಾಗ ತಾನೇ ಕಲ್ತ್ಕೊಂಡಿರ್ತಾಳಲ್ಲ, ಅವರು ಕರೆಕ್ಟಾಗಿ ಎಲ್ಲನೂ ಹೇಳ್ತಾಳೆ, ಯಾವ್ದ್ಯಾವ್ದು ವರ್ಡು ಎಲ್ಲೆಲ್ಲಿ ಹೇಳಬೇಕೋ ಒಂದು ಚೂರು ಮಿಸ್ಟೇಕ್ ಆಗಿಲ್ದಂಗೆ ಮತ್ತು ಮುಖದಲ್ಲಿ ಭಾವನೆಗಳನ್ನು ತುಂಬಿ ಅವಳು ಆ ಪೊಯಮನ್ನು ಹೇಳ್ತಾಳೆ. ದಟ್ಸ್ ಗುಡ್ ಸೆಡ್ ದ ಟೀಚರ್. ಚೆನ್ನಾಗಿ ಹೇಳಿದೆ ಅಂತ ಅವರು ಬೆಂಚ್ ಚಪ್ಪರಿಸ್ತಾರೆ. ಸಹೇಲಿ ಲೆಟ್ ಔಟ್ ಎ ಸ್ಕ್ವೀಲ್ ಆಫ್ ಡಿಲೈಟ್. ಸಹೇಲಿಗೆ ಖುಷಿಯಿಂದ ಚೀರ್ತಾಳ, ಸರಿ ಹೇಳಿದ್ದಲ್ಲ ಅಂತ ಹೇಳಿ. ವಾಟ್ಸ್ ದಟ್ ಫಾರ್. ದ ಟೀಚರ್ ಫ್ರಾಂಡ್. ಫ್ರಾಂಡ್ ಅಂದರೆ ಅವರು ಸಿಡುಕು ಮುಖದಿಂದ ಅಂದರೆ ಸಿಟ್ಟು ಕೋಪದಿಂದ ಹೇಳ್ತಾರೆ, ಯಾಕದು ಕೂಚಿದ್ದು ಅಂತ. ನಫೀಸಾ ಟೋಲ್ಡ್ ಹರ್ ಹೌ ಸಹೇಲಿ ಹ್ಯಾಡ್ ಹೆಲ್ಪ್ಡ್ ಹರ್ ವಿತ್ ದ ಪೊಯಮ್. ಅವಾಗ ನಫೀಸಾ ಹೇಳ್ತಾಳೆ, ನಾನಿಷ್ಟು ಚೆನ್ನಾಗಿ ಪೊಯಮ್ ಹೇಳೋದಕ್ಕೆ ಕಾರಣ ಈ ಸಹೇಲಿ ನನಗೆ ಸಹಾಯ ಮಾಡಿದ್ದು ಅಂತ ಹೇಳ್ತಾಳೆ. ದ ಟೀಚರ್ ಸ್ಮೈಲ್ಡ್. ಸಹೇಲಿ ಯು ಆರ್ ಎ ಟ್ರೂ ಫ್ರೆಂಡ್ ಶಿ ಕ್ಲಾಪ್ಡ್. ಅವಾಗ ಟೀಚರ್ಗೂ ಖುಷಿ ಆಗುತ್ತೆ, ಅವರು ಮುಖದಲ್ಲಿ ಮಂದಹಾಸ ತೋರಿಸ್ತಾ, ಸಹೇಲಿ ನಿಜವಾಗ್ಲೂ ನೀನು ಫ್ರೆಂಡಿಗೆ ಸಹಾಯ ಮಾಡಿದ್ಯಾ, ನೀನೇ ನಿಜವಾದ ಸ್ನೇಹಿತೆ ಅಂತ ಕ್ಲಾಪ್ ಮಾಡ್ತಾಳೆ. ಸೊ ನಾವು ಯಾವುದೇ ಫ್ರೆಂಡ್ಶಿಪ್ ಅಂತಂದರೆ ಏನೂ ನಾವು ನಮ್ಮ ಕೆಲಸಗಳನ್ನು ಬದಿಗಿಟ್ಟು ಯಾವುದೇ ಥರದ ಸಹಾಯ ಮಾಡೋಕ್ಕೆ ನಾವು ರೆಡಿ ಇರಬೇಕು. ಇಲ್ಲೂ ಸಹ ಅವಳು ಏನು ಮಾಡಿದ್ಲು, ನಫೀಸಾಗೆ ಸಹೇಲಿ ತಾನು ಆಟ ಆಡೋಕೆ ಹೋಗೋದು ಬಿಟ್ಟು ಹೆಲ್ಪ್ ಮಾಡಿದ್ಲಲ್ಲ ಕಲ್ತ್ಕೊಳ್ಳೋಕ್ಕೆ. ಅದೇ ಥರ ಫ್ರೆಂಡ್ಶಿಪ್ ಅಂದರೆ ಯಾವುದೇ ಸಮಯದಲ್ಲಾದರೂ ನಾವು ಫ್ರೆಂಡ್ಸಿಗೆ ಸಹಾಯ ಮಾಡೋಕ್ಕೆ ಸಿದ್ಧ ಆಗಿರಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು.